ಬೇಲೂರು ತಾಲೂಕು ನಮ್ಮದು ಹಾಸನ ಜಿಲ್ಲೆ. ಆದರೆ ಹಳೇಬಿಡೋಡಿ ಹಳ್ಳಿ ನಾವು ವಾಸ ಮಾಡ್ತಕ್ಕಂಥ ದೇವರಕೊಪ್ಪದಿಂದ ಯರಿಯಂಕ ದೇವಿಯಲ್ಲಿ. ಅಂದರೆ ನಿನ್ನೆ ಸಹ ನಮಗೆ ರುಕ್ಕಮ್ಮರು ಹೇಳ್ತಾಯಿದ್ರು ಬಾಗಿಲಿನಿಂದ ಅವಾಗ ಸಭೆಗೆ ಬನ್ನಿ ಬನ್ನಿ ಅಂತ. ಅಂದರೆ ಆ ಸಮಯ ಸುಮಾರು ದಿನಗಳು ಹೇಳ್ತಿದ್ರು. ನೆನ್ನೆಗೆ ಬಂದಿದ್ದೀವಿ 9ನೇ ತಾರೀಕಲ್ಲಿ 8ನೇ ತಿಂಗಳಲ್ಲಿ ಬಂದಿದ್ದೀವಿ. ಇವತ್ತು ಆ ದೇವರನ್ನು ಸಾಕ್ಷಿಯಾಗಿ ನಿಲ್ಲಿಸೋಕ್ಕೆ ಏನಂದರೆ ನನಗೆ 2011ರಲ್ಲಿ ಹುಳ ಮುಟ್ಟಿಬಿಡ್ತು. ಇದೇ ಭಾನುವಾರ ದೇವರ ಆರಾಧನೆ ಮಾಡಿ ಮನೆಗೆ ಬಂದಿದ್ದೀನಿ. ಒಂದು ಕೊಟ್ಟಿಗೆ, ನಮ್ಮದು ಹಸು ಕೊಟ್ಟಕ ಕೊಟ್ಟಿಗೆನೆಲ್ಲ ಹೊಚ್ಚಿದ್ದೀನಿ, ಟಾರ್ಪಲೆಲ್ಲ ಹೊಚ್ಚಿದ್ದೀನಿ. ಕಾರ್ಯ ಮುಗಿಸ್ಕೊಂಡು ಬೆಳಕಾದ್ರೆ ಸೋಮವಾರ, ಆಗ ಟೈಲೆಟ್ ಇಲ್ಲ. ಒಂದು ಕಡೆಗೆ ಹೋದೆ, ಒಂದು ಕಡೆಗೆ ಹೋಗಿ ಕೂತ್ಕೊಂಡು ಟೈಲೆಟ್ ಹೋಗಿದ್ದು. ಒಂದು ನನ್ನ ಕಡ್ಡಿ ಗೋಧಿಗಿಲ್ಲ ಸ್ಟಿಕ್ಕದ ಮಿಷನ್ ನಿಂತಿದ್ದೆ. ಹಿಂದ್ಗಡೆಯಿಂದ ಒಂದು ಎಂಥದ್ದು ಒಂಥರ ಶಿಲ್ಪಿ ಹೊಡ್ಕೊ ಬಂದಂಗೆ ನಾಯಿ ಥರಕ್ಕೆ ಅಂದಂಗಾಯ್ತು. ಏನಿರ್ಬೋದು ಅಂತ ನಾನೇನು ಮಾಡಿದೆ, ಟೈಲೆಟ್ ಮಾಡಾಯ್ತು. ಮ್ಯಾಕಿದ್ದು ಪ್ಯಾಂಟ್ ಜಿಪ್ ಹಾಕಿಟ್ಟಿದ್ದೀನಿ. ಏಕ್ ತುಂಬೊಂದು ಬಲಗಡೆ ಕಾಲಿಗೆ ಕಿತ್ತು ಹೋಗ್ಬಿಡ್ತು. ಕಟ್ಟಿದ ತಕ್ಷಣ ನಾನೇ ಮಾಡಿದೆ, ನಾಯೇನಂತ ಚೋ ಅಂತ. ನನಗಿಂಥದ್ದಂತ ಗೊತ್ತಿಲ್ಲ. ಅದೇ ಸಮಯದಲ್ಲಿ ಯಾವ ಹೊಲದನ ಹುಡುಗ ಬಂದ, ಬಸವರಾಜ್ ಅಂತ. ಏನೋ ಕಾಲು ಉರಿತೈತೆ ನೋಡಪ್ಪ ಅಂದೆ. ಅಣ್ಣ ಚರ್ಮ ಮಾತಾಡ್ತಾ ಇದೆ, ಏನೋ ಕಡ್ಡಿಟ್ಟಿರೋದನ್ನು ನೋಡಿ ಕೂತಿದ್ದೆ. ಹೋಗಿ ನೋಡಪ್ಪ ಅಂದೆ. ಅಲ್ಲಿ ಸರಿಯಾದ ಒಂದು ಹಾವು ಮೈಬಿಟ್ಟಿದೆ ಅಂತ. ಅದು ಯಾವುದು ಅಂದರೆ ಹುರಿ ಮಂಡಲ, ಕಾಲಲ್ಲಿ ಇಲ್ಲಿಗೆ ಕಟ್ಟಾಗುವಂಥ ಅದು. ಆಗ ಅದೇ ತಕ್ಷಣ ಏನು ಮಾಡಿದ್ರು, ಎಲ್ಲ ದಾರ ಕಟ್ಟಿಬಿಟ್ರು. ಮಂಡಿ ದಾರ ಕಟ್ಟರು. ನಾನು ಆದರೆ ರಕ್ತ ಸುತ್ತು ಬರಲ್ಲ ಮೊಣಕಾಲು ಹುಡ್ತಾ ಇದ್ದೀನಿ. ನಾನಾಗೇನು ಜ್ಞಾನ ಮಾಡ್ತಿದ್ದೀನಿ, 91ನೇ ಕೀರ್ತಿ ಹೇಳ್ಕೊತಾ ಇದ್ದೀನಿ. ನಾನು ಪ್ರಯಾಸ ಘಟಸ್ಕೊಂಡು ನಡೆದು ಹೋಗಬೇಕು, ನಾನು ಸಾಯಲ್ಲ ಎಂಬುದಾಗಿ ಇದ್ದೀನಿ. ಅದೇ ಅವರಿಗೆ ಪಾಸ್ಟರ್ ಮಾಡಿ ತರೋಕೆ ಚರ್ಚಿಗೆ ಚೆಮ್ಮೆಡಿಯಿಂದ ಬಂದರೆ ಭವಿಸು ಮನುಷ್ಯಕರಂತ ಇಲ್ಲಿ ಯಾಕೆ ಕರ್ಕ ಬಂದ್ರಿ, ಸಕ್ಕಿತ್ತವ್ರು ನನ್ನ ಮೇಲೆ ಬರೋಕ ನೋಡಿದ್ದೀನಿ. ನನಗೆ ಒಂಥರ ಆಸೆ ಅದು, ಸೇವಕರಿಗೆ ಈ ಥರ ಇದೆಯಲ್ಲ ಯಾಕಪ್ಪ ಅಂತ ಹೇಳ್ಬಿಟ್ಟು ಆಮ್ಲೇಸಿಗೆ ಬಂದು ಮಾಡಿ. ಅವರಿಂದ ಆಮ್ಲೇಸಿಗೆ ಬಂದು ಬೆಳಗಿಂದ ಸಂಜೆ ತನಕ ನೋಡಿ ಹಿಂಗಂದ್ರು. ಯಾವುದೋ ಕಾರಣಕ್ಕೆ ಇವ್ರನ್ನ ಇನ್ನು ಸ್ವಲ್ಪ ಹೊತ್ತಿಗೆ ಮೂಗಲ್ ಬೆಳ್ಳಿ ಬ್ಲಡ್ ಬರೋಕ್ಕಾಗಿದೆ, ತಲೆಗೆಲ್ಲ ಇಶಾಡಿ ಕರ್ಕೊಂಡೋಗಿ ಆಚೆ ಕಡೆ. ನಾನು ಯೋಚನೆ ಮಾಡಿ, ನಾನು ಸಾಯಲ್ಲ, ನನಗೆ ನಂಬಿಕೆ ಉಂಟು. ಊದು ಉಪ್ಪರಣ ಬಿಟ್ಟು ಎತ್ತಕ್ಕಾಗ್ತಿರಲ್ಲ, ತಿರುಗಾತಲ್ಲ, ಎತ್ತಬೇಕು ಇಡಬೇಕಾಗಿತ್ತು. ಬರೀ ಯೂನಿಟ್ ಪಾಸ್ ಮಾಡೋಕ್ಕಾಗತ್ತಿರಲ್ಲ, ಅಂಥ ಸ್ಥಿತಿ ಆಯಿತು. ಉರಿ ಆದರೆ ದೇವರು ನನ್ನ ಮಕ್ಕಳಿಗೆ ತಂದೆಯಾಗಿ, ನನ್ನ ಮಕ್ಕಳಿಗೆ ನೋಡಿ ಮೊಮ್ಮಕ್ಕಳಿಗೆ ತಾತನಾಗಿ ದೇವರು ಬರೆಸಿದ್ದಾನೆ ನೋಡಿ. ಮತ್ತೆ ನೋಡಿ ಸ್ತೋತ್ರ, ದೇವ್ರ ಸ್ತೋತ್ರವಾಗಲಿ. ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನೇ ಬರೋತ್ತಿಗೆ ಬಸ್ಸಲ್ಲೆಲ್ಲ ನನಗೆ ಮೈ ಕೈಯೆಲ್ಲ ಫುಲ್ಲು ಓಡಾಡೋದು. ಮಲ್ಕೊಂಡ್ರೆ ಮೈಯಲ್ಲೆಲ್ಲ ಹರ್ಕೊಂಡು ಓಡಿ ಬರೋದು. ನನಗೆ ಯಾರು ತಟ್ಟಿದಂಗೆ ಆಯ್ತಿತ್ತು. ನನ್ನೇ ಇಲ್ಲಿ ಬಂದು ಪ್ರೇಲಿ ಕೇಳಿದ ಮೇಲೆ ಸಂಪೂರ್ಣವಾಗಿ ನನಗೆ ಬಿಡುಗಡೆ ಸಿಕ್ಕಿದೆ. ಕೂತ್ಕೊಳ್ಳಿ. ದೇವರಿಗೆ ಸ್ತೋತ್ರ. ನಿನ್ನೆ ದೇವರು ಅವ್ರಿಗೆ ಮಾತಾಡೋರಿಗೆ ಅವ್ರಿಗೆ ಸ್ವಲ್ಪ ಎಲ್ಲರೂ ಕಂಡುಹಿಡಿತವ್ರೆ. ನಿಂತ್ಕೊಳ್ಳೋದು ಕೂತ್ಕೊಳ್ಳೋದೆಲ್ಲ ಕಂಡುಹಿಡಿತವ್ರೆ. ಅದು ಸಾಕ್ಷಿಗಾಗಿ ಅವ್ರು ಬರ್ದು. ಯಾಕಂದ್ರೆ ಅದು ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಹೇಳಿದ್ದೀನಿ, ಇರುವಾತನ ಪ್ರಾರ್ಥನಾಲಯ ಖಂಡಿತವಾಗಿ ಆತನ ಮಹಿಮೆಗಾಗಿ ಜೀವಿಸ್ತಾ ಇದೆ ಅಂತ. ದೇವರಿಗೆ ಸ್ತೋತ್ರ. ಇನ್ನೂ ಸಾಧ್ಯ ನಡೀತದೆ. ಆಮೇಲೆ ಹಾಗಾಗಿ ಅವರು ಸಾಕ್ಷಿ ಹೇಳ್ತಾರೆ. ಅಮ್ಮ ಹಿಂದೆ ಬನ್ನಿ, ಈ ಕಡೆ ಬನ್ನಿ. ಅದರಿಂದ ನಾವು ಇಲ್ಲಿ ಬರ್ಬೇಕಾದ್ರೆ ನನಗೆ ಏನು ಗೋಚರಿಸಿದ್ದಿಲ್ಲ. 5 ವಾರ ಬಂದೆ ಸ್ವಾಮಿ. ಈಗ ನನಗೆ ಎಲ್ಲ ಒಂಥರ ಬೆಳಗ್ಗೆ ಪ್ರಶ್ನೆಗೆ ಕಾಣಿಸ್ತದೆ ಸ್ವಾಮಿ. ನಾನು ರಾತ್ರಿ ನೋಡ್ಬೇಕಾದ್ರೆ ಲೈಟ್ಗಳೆಲ್ಲ ನೋಡ್ಬೇಕಾದ್ರೆ 8 ಲೈಟ್ ಲೆಕ್ಕಾಗ್ತದೆ. ಸುಳ್ಳು ನಿಜವಂತ ಗೊತ್ತಿಲ್ಲ ದೇವ್ರೆ ಅಂತ ನನ್ನ ಬಾಯಿ ಕೊಟ್ಟಿದ್ದೇವರು ನನಗೆ ಏಳ್ಸಿಬಿಡ್ತಾರೆ. ಆಗ ನೀವು ನಿಜ ಅಂತ ಒಪ್ಕೊಂಡ್ರಿ. ಆಗ ನನಗೆ ಕಣ್ಣು ಬರ್ತವೆ. ದೇವರು ನನಗೆ ಇನ್ನೊಂದು ಕಣ್ಣು ಕೊಡ್ಲಿಕ್ಕೆ ಅಂತ ಉಂಟಾಗಲಿ. ನಾವು ದೇವ್ರನ್ನ ಕಂಡ್ಕೊಂಡು 10 ವರ್ಷ ಆಯಿತು. ನಾವು ಗದ್ಗೆ ಕರಿಮುದ್ನಳ್ಳಿಯವರು. ನಾನು ಫಸ್ಟು ಬ್ಲಡ್ ಡೊನೇಟ್ ಮಾಡ್ತಿದ್ದೆ. ನಮ್ಮ ಮಗನಿಗೆ ಪಿಟ್ಸ್ ಥರ ಬಂದಿತ್ತು. ನಮಗೆ ಜೋಸಿ ಆಂಟಿ ಅಂತ ಅವ್ರು ನಮ್ಗೆ ಸುವಾರ್ತೆ ಹೇಳಿದರು. ನಾವು ದೇವ್ರಿಗೆ ಬರುವಾಗ ಫಾಸ್ಟು ನನಗೆ 2 ನಿಮಿಷ ಕೊಟ್ಟಾರೆ. ಕರ್ತು ನಮಗೆ ಸ್ತೋತ್ರ ಉಂಟಾಗಲಿ. ನಾನು ದೇವ್ರಿಗೆ ಬರುವಾಗ ನಾನು ಏನೂ ಇಲ್ಲದಂತ ಬಡವೆಯಾಗಿ ಬಂದವಳು. ಆದರೆ ನನ್ನ ಆರೋಗ್ಯದ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ನಾನು ಬದುಕಿ ದೇವ್ರನ್ನ ಆರಾಧಿಸ್ತೀನಿ ಅಂದರೆ ದೇವ್ರ ಕೃಪೆಯಿಂದ. ನನಗೆ ಬ್ಲಡ್ ಡೊನೇಟ್ ಆಗುವಾಗ ಕ್ಯಾನ್ಸರ್ ಅಂತ ಹೇಳಿದರು. ನಾನು ಯಾರಿಗೂ ಬೇಡವಾಗಿದ್ದವಳು. ಕರ್ತನ ಕೃಪೆಯಿಂದ ಇವತ್ತು ತಂದೆ ನಮಗೆ 2 ಗಾಡಿ JCB ಕೊಟ್ಟವ್ರೆ.
2 ಮನೆ ಕೊಟ್ಟವ್ರೆ, 2 ಮೊಮ್ಮಕ್ಕಳು ಕೊಟ್ಟವ್ರೆ, ಅದ್ರ ಆಫೀಸಲ್ಲಿ ಕೆಲಸ ಕೊಟ್ಟವ್ರೆ ಗಂಡ ಹೆಂಡತಿಗೆ ಇಬ್ರಿಗೂ. ಅದೆಲ್ಲಕ್ಕಿಂತ ಮಿಗಿಲಾಗಿ ನನಗೆ ಸುವಾರ್ತೆ ಹೇಳುವಂಥ ವರ ಕೊಟ್ಟದಕ್ಕಾಗಿ ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೀನಿ. ತಂದೆ ದೇವ್ರ ನಾಮ ಮಹಿಮೆಯಾಗಲಿ. ದೇವ್ರ ಸಾಕ್ಷಿ ದೇವರು ನಮ್ಮ ಕುಟುಂಬ ಸಹಿತವಾಗಿ ಆರಾಧಿಸೋದಕ್ಕೆ ನಮಗೆ ಸಹಾಯ ಮಾಡಿದಂಥ ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ಆಮೆನ್.